ಮತ್ತೊಂದು ಕಡೆ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭೂಮಿ ವಿಚಾರ ಮೂಡಾದಲ್ಲಿ 14 ಸೈಟ್ ಪಡೆದ ವಿಚಾರ ಕಗ್ಗಂಟಾಗಿ ಪರಿಣಮಿಸಿದೆಯೋ ಇದೀಗ ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅಲ್ಲ ಮತ್ತೋರ್ವ ಪುತ್ರ ರಾಹುಲ್ ಖರ್ಗೆ ಅವರ ಹೆಸರಿಗೆ ಕೆಐಎಡಿಬಿ ಇಂದ ಅಲಾಟ್ ಆಗಿರುವ ಸಿಎ ಸೈಟ್ಗಳು ಈ ವಿಚಾರ ಕೂಡ ಅಕ್ರಮವಾಗಿ ಸ್ವಜನ ಪಕ್ಷಪಾತದ ಆಧಾರದ ಮೇಲೆ ಹಂಚಿಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಇದೀಗ ಎದುರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಜಮೀನು ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ್ದಾರೆ. 5 ಎಕರೆ ಜಮೀನು ಬಗ್ಗೆ ಬಹಳ ಗೌಪ್ಯವಾಗಿರಿಸಿದ್ದಾರೆ. ಜಾಹೀರಾತು ಕೊಟ್ಟಿಲ್ಲ, ಯಾರಿಂದ ಅರ್ಜಿ ಪಡೆದಿಲ್ಲ, ಎಲ್ಲವೂ ಕೂಡ ಗೌಪ್ಯವಾಗಿ ಮಾಡಲಾಗಿದೆ. ಕೇಳಿಸ್ಕೊಳ್ಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಮಾತು. ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಇಲ್ಲಿ 5 ಎಕರೆ ಅವರ ಟ್ರಸ್ಟಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದ ಟ್ರಸ್ಟಿಗೆ 5 ಎಕರೆಯನ್ನು ಅಲಾಟ್ ಆಗಿದೆ. ಇದು ಅಕ್ರಮವಾಗಿ ಆಗಿದೆಯೋ? ಆ KDB ಲ್ಯಾಂಡ್ 5 ಎಕರೆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡೋಕ್ಕೂ ಮುಂಚೆ ಎಷ್ಟು ಅರ್ಜಿಗಳನ್ನು ಕರೆದಿದ್ದರು? ಯಾರ್ಯಾರು ಟ್ರಸ್ಟ್ ಈ ಜಮೀನಿಗೆ CA ನಿವೇಶನ ಅಂತ ಕರೆದ್ರೆ 5 ಎಕರೆ CA ಜಮೀನು ಏನು ಖರ್ಗೆ ಕುಟುಂಬಕ್ಕೆ ಅಲಾಟ್ ಆಗಿದೆ, ಯಾರ್ಯಾರು ಅರ್ಜಿದಾರರಿದ್ದರು, ಇವೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಬೇಕಾಗ್ತದೆ. ಅದಕ್ಕೂ ಇವರು ಕೂಡ ಉತ್ತರ ಕೊಡಬೇಕಾಗ್ತದೆ. ಯಾರಿಗೂ ಗೊತ್ತಿಲ್ಲದೇ ಕದ್ದು ಮುಚ್ಚಿ 5 ಎಕರೆನ ಹೌದು CA ನಿವೇಶನ ಅಂತೇಳಿ ಅವ್ರಿಗೆ ಅಲಾಟ್ ಮಾಡಿದ್ದಿದ್ರೆ, ಯಾಕೆ CA ನಿವೇಶನ ಅಂತ ಹೇಳಿದ್ರೆ ಇದು ಪತ್ರಿಕೆಗಳ ಪ್ರಕಟಣೆ ಹೊಡಿಸ್ಬೇಕಾಗ್ತದೆ. ಇದೆಲ್ಲದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ದೇವೆ, ಬರೋದ್ರಿಂದಲೇ ಮಾತನಾಡ್ತೇವೆ. ಖರ್ಗೆ ಫ್ಯಾಮಿಲಿಗೂ ಅಂಟಿದೆ ಭೂಕಂಟಕ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಇದೀಗ ಪಟ್ಟು ಹಿಡಿದು ಕೂತಿದೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ ಭೂಮಿ ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಇದು ಮೂಡಾ ರೀತಿಯಲ್ಲೇ ಮತ್ತೊಂದು ಹಗರಣ. ಈ ಭೂಮಿಯ ಮಾರುಕಟ್ಟೆ ಬೆಲೆ ಬರೋಬ್ಬರಿ 100 ಕೋಟಿ ಇದೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಆಧ್ಯಾತ್ಮಿಕ ಸಂಸ್ಥೆ, ಆದರೆ ಅಲಾಟ್ ಆಗಿರೋದು ಕೈಗಾರಿಕೆ, ಅದರಲ್ಲೂ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್. ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕೆ ಅಂತ ಭೂಮಿ ಕೊಟ್ಟಿದ್ದಾರೆ. ಒಂದು ಆಧ್ಯಾತ್ಮಿಕ ಸಂಸ್ಥೆ ಡಿಫೆನ್ಸ್ ಹೈಟೆಕ್ ಏರೋಸ್ಪೇಸ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಪ್ರಶ್ನೆ ಬಿಜೆಪಿ ಅದು. ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಪಾರ್ಕಲ್ಲಿ 5 ಎಕರೆ ಜಮೀನು ಮಂಜೂರು ಮಾಡಿದ ಸರ್ಕಾರ ಏನಿದೆ ಅದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಾದಂಥ ಬಿಜೆಪಿ ಮುಖಂಡರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಸರ್, ಈ ಟ್ರಸ್ಟ್ಗೆ ಭೂಮಿ ಕೊಟ್ಟಿರುವಂಥದ್ದು ತಪ್ಪಂತ ಅನ್ಸುತ್ತೆ ಅಥವಾ ಏನಿದ್ರಲ್ಲಿ ಏನು ಅನ್ಸುತ್ತೆ ನಿಮಗೆ? ಇದಕ್ಕೆ ನೋಡಿ, ಸಿದ್ಧಾರ್ಥ ವಿಹಾರ್ ಟ್ರಸ್ಟು ಧಾರ್ಮಿಕ ದತ್ತಿ. ಅದು ಧಾರ್ಮಿಕ ದತ್ತಿ. ಇವತ್ತು R&Dಗಾಗಿ ಇಲ್ಲಿ ಸೈಟ್ ತೊಗೊಂಡಿರೋದು ಇದೆಯಲ್ಲ, ಇದು ದಲಿತರ ಹೆಸರಿನಲ್ಲಿ ತೊಗೊಂಡು 5 ಎಕರೆ ಅಂತಂದರೆ ಆಗಲೇ ದಲಿತರು ಬೇರೆ ಯಾರೂ ಇಲ್ಲವೇ? ದಲಿತರೆಲ್ಲ ಹಾಕಿದ್ದವ್ರದ್ದು ಯಾಕಾಗಿಲ್ಲ? ಒಂದು ಇದನ್ನು ಮಾತ್ರ ಯಾಕಾಯಿತು ಅನ್ನೋದು ಪ್ರಶ್ನೆ ಜನ ಕೇಳ್ತಿದ್ದಾರೆ. ಹೀಗೆಲ್ಲ ಕಡೆಯಲ್ಲೂ ಹರಿದಾಡ್ತಾ ಇದೆ. ನನ್ನನ್ನು ಅನೇಕ ಮೀಡಿಯಾಗಳು ಬೇರೆಯವರು ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಹೇಳಲೇಬೇಕಾಗತ್ತೆ. ಈಗ AICC ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಅತಿ ಎತ್ತರದಲ್ಲಿರ್ತಕ್ಕಂಥವ್ರು, ಅವರ ಟ್ರಸ್ಟ್ ಇದು. ಇಲ್ಲಿ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಮಿನಿಸ್ಟರ್ ಆಗಿರೋರು. ಇದರಿಂದಾಗಿ ಏನಾಗಿದೆ, ಅವರು ಇಡೀ ಫ್ಯಾಮಿಲಿಯೇ ಒಂದು ಟ್ರಸ್ಟ್ ಆಗಿರೋದ್ರಿಂದ ಇದು ಪ್ರೈವೇಟ್ ಟ್ರಸ್ಟು. ಇದಕ್ಕೆ 5 ಎಕರೆ ಕೊಟ್ಟಿರೋದು ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಎಲ್ಲರ ಮಾತು. ನೀವು ಹೇಳೋ ಪ್ರಕಾರ ಮಾರ್ಕೆಟಲ್ಲಿ 20 ಕೋಟಿ ಅಂದರೆ 5 ಎಕರೆ 100 ಕೋಟಿ ಮೇಲೆ ಆಗುತ್ತೆ ಅಂತ ಜಮೀನು ತೊಗೊಂಡಿರುವಂಥದ್ದು. ಹೌದಲ್ವಾ? 20 ಕೋಟಿ ಅಂದರೆ 100 ಕೋಟಿ ಆಗುತ್ತೆ. ಹಾಂ, ಈಗ ಸಚಿವರು ಪ್ರಿಯಾಂಕ್ ಖರ್ಗೆ ಇರೋದ್ರಂತ ಹಿನ್ನೆಲೆಯಲ್ಲಿ ಅವರೇನಾದರೂ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಥವಾ ರಾಜೀನಾಮೆ ಕೊಡಬೇಕಂತ ಅನ್ಸುತ್ತಾ? ಅಲ್ಲಲ್ಲ, ಇದು ಓದ್ ತಗೊಳ್ಳುವಾಗಲೇ ಅವರು ಈ ರೀತಿ ಓದ್ ತೊಗೊಂಡಿರ್ತಾರೆ. ಆದ್ದರಿಂದಾಗಿ ಅವರು ಮಂತ್ರಿಮಂಡಲದಲ್ಲಿ ಇರೋದ್ರಿಂದ ಅವರು ಸದಸ್ಯರಾಗಿರ್ತಕ್ಕಂಥ ಟ್ರಸ್ಟಿಗೆ ಸಿಕ್ಕಿದಾಗ ಸಹಜವಾಗಿ ಅವರ ಮೇಲೆ ಕರಿಚಾಯೆ ಬಂದೇ ಬರ್ತದೆ. ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ, ರಿಸೈನು ಮಾಡಬೇಕಾಗ್ತದೆ. ಬಿಜೆಪಿ ವಿರುದ್ಧ ಮತ್ತೆ ಆಪರೇಷನ್ ಬಾಂಬ್ ಸಿಡಿಸಿದ್ದಾರೆ ಗಣಿಗ ರವಿ. ನನ್ನ ಹತ್ರ ಪ್ರೂಫ್ ಇದೆ, ಸಾಕ್ಷ್ಯಗಳಿದೆ, ಸಮಯ ಬಂದಾಗ ಎಲ್ಲವನ್ನ ಕೂಡ ಹೊರಗೆ ಇಡ್ತೇನೆ, ನನ್ನ ಬಳಿ ಆಫರ್ ನೀಡಿದ್ದಕ್ಕೆ ಸಾಕ್ಷ್ಯ ಇದೆ, ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೇನೆ ಅಂತ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಅವರು 100 ಕೋಟಿ ಗೊತ್ತಿಲ್ವಾ? 17 ಜನ ಶಾಸಕರನ್ನ ಆಪರೇಷನ್ ಮಾಡಿದ್ರಲ್ಲ. ಮೊನ್ನೆ ನಾನು ವಿಧಾನಸಭೆ ಮಗಾಸಾಲೆಯಲ್ಲಿ ಕೂತಿದ್ದೆ, ನನಗೆ ಗೊತ್ತಿಲ್ಲ. ಬಿಜೆಪಿ ಅವರು ಹೇಳ್ತಾ ಇದ್ರು
ಭಾಳ ಕಾಸ್ಟ್ಲಿ ಆಗೋಯ್ತು ಅಂತ 30 ಕೈ ಕೊಟ್ಟು 30 ಚುನಾವಣೆ ಖರ್ಚು ಮಾಡ್ದೋ ಒಬ್ಬೊಬ್ಬರಿಗೆ ಅಂತ. ಅವತ್ತೇ 60 ಮಾಡಿದ್ರಲ್ಲ BJP ಅವರಿಗೆ 100 ಬಗ್ಗೆ ಗೊತ್ತಿಲ್ವಾಗಾದ್ರೆ? ಏನು ನೋಟೇ ಗೊತ್ತಿಲ್ಲ, ವಿಚಾರನೆ ಗೊತ್ತಿಲ್ಲ ಅನ್ನೋ ಥರ ನೋಡಿದೆ. ಎಲ್ಲರೂ ಸತ್ಯವಂತರ ಥರ ಮಾತಾಡ್ತಾ ಇದ್ರು, ಏನು ವಿಚಾರ ಗೊತ್ತಿಲ್ಲ. 2 ಸರಿ ಗೌರ್ಮೆಂಟ್ ಮಾಡಿರೋದು ಆಪರೇಷನ್ ಮಾಡೇ. ಮೊನ್ನೆ 17 ಜನನ ಎತ್ತಾಗ್ಲೂ ನನಗೆ BJP ಸ್ನೇಹಿತರು ಹೇಳಿದ್ದು, ನಮಗೂ ಸ್ನೇಹಿತರು ಇರ್ತಾರಲ್ಲ BJP ಸ್ನೇಹಿತರು, ಅವ್ರು ಹೇಳಿದ್ದು 30 ಕೈ ಕೊಟ್ಟು 30 ಖರ್ಚು ಮಾಡಿ ಚುನಾವಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಹಂಗಾರೆ 100 ಗೊತ್ತಿಲ್ವ ಅವ್ರಿಗೆ? ಎವಿಡೆನ್ಸ್ ಇದೆ, ಯಾವಾಗ ಬೇಕು ಅವಾಗ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟರ್ ಕೊಡ್ತೀವಿ. ಅವರ ಆಪರೇಷನ್ ಕಮಲ ಮಾಡೋದಕ್ಕೆ ಯಾರು ತಯಾರಿಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ಸಿಗರು. ಕೈನಲ್ಲಿ ವಾಪಸ್ ಆಗಿದ್ದಾರೆ ಪವಿತ್ರ ಕುಟುಂಬಸ್ಥರು. ಪವಿತ್ರ ಗೌಡ ಭೇಟಿಗೆ ಪೋಷಕರು ಆಗಮಿಸಿದ್ರು. ಪವಿತ್ರ ತಾಯಿ, ತಮ್ಮ, ಅಪ್ಪ ಭೇಟಿಗೆ ಬಂದಿದ್ರು. ಆದ್ರೆ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ. ಇದೀಗ ಪೋಷಕರು ವಾಪಸ್ ಆಗಿದ್ದಾರೆ, ಬೇಸರದಲ್ಲೇ ವಾಪಸ್ ಆಗಿದ್ದಾರೆ. ಯಾಕೆ ಇವತ್ತು ಅವಕಾಶವನ್ನ ಕೊಟ್ಟಿಲ್ಲ ಅನ್ನೋದು ಒಂದ್ ಕಡೆ ಪ್ರಶ್ನೆಯಾಗಿದೆ. ಮತ್ತೊಂದು ಕಡೆ ಬೇಲ್ಗೆ ಅವರು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು, ಅದು ವಿಚಾರಣೆ ಕೂಡ ನಡೀಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಅವಕಾಶವನ್ನ ಕೊಡ್ಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮನೆ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಪ್ರತಿ ಮಂಗಳವಾರ, ಈ ಹಿಂದೆ ಪ್ರತಿ ಸೋಮವಾರ ಆಗಮಿಸ್ತಾ ಇದ್ರು. ಪವಿತ್ರರನ್ನ ಭೇಟಿಯಾಗಿ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ಪೋಷಕರು ವಾಪಸ್ ಆಗ್ತಾ ಇದ್ರು. ಅದಾದ ನಂತರ ಯಾವಾಗ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬಿತ್ತರ ಮಾಡ್ತು, ವಿಜಯಲಕ್ಷ್ಮಿ ಭೇಟಿ ಬೆನ್ನಲ್ಲೇ ಒಂದ್ ಕಡೆ ಪವಿತ್ರ ಗೌಡ ಪೋಷಕರು ಭೇಟಿಯನ್ನ ಕೊಡ್ತಾ ಇದ್ರು ಅಂತ ಯಾವಾಗ ಒಂದ್ ಕಡೆ ಸುದ್ದಿಯನ್ನ ಬಿತ್ತರ ಮಾಡಿದ ನಂತರ ಆ ನಂತರ ದಿನಾಂಕವನ್ನ ಬದಲಾಯಿಸಿಕೊಂಡ್ರು. ಅಂದ್ರೆ ವಾರದಲ್ಲಿ ಮಂಗಳವಾರ ಭೇಟಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಮಂಗಳವಾರ ಭೇಟಿಯನ್ನ ಕೊಡ್ತಾ ಇದ್ರು. ಆದ್ರೆ ಇವತ್ತು ಭೇಟಿಯಾಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ನವೀನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಇವತ್ತು ಪವಿತ್ರ ಗೌಡ ಕುಟುಂಬಸ್ಥರು ಆಗಮಿಸಿದ್ರು ಪವಿತ್ರ ಗೌಡ ಅವರನ್ನ ಭೇಟಿ ಆಗೋದಕ್ಕೆ, ಆದ್ರೆ ಅವಕಾಶವನ್ನ ಕಲ್ಪಿಸ್ಕೊಟ್ಲಿಲ್ಲ. ಯಾಕೆ ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಸೋಮವಾರ ಭೇಟಿ ಕೊಡ್ತಿದ್ದಂಥ ಪವಿತ್ರ ಗೌಡ ಪೋಷಕರು ಕಳೆದ 15 ದಿನದ ಹಿಂದೆ ರಿಪಬ್ಲಿಕ್ ಕನ್ನಡ ಏನು ಅವ್ರನ್ನ ಅಂದರೆ ವಿಜಯಲಕ್ಷ್ಮಿ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂತೇಳಿ ಅನ್ನೋ ಒಂದು ವರದಿಯನ್ನು ಮಾಡಿತ್ತು. ಅದಾದ ಬಳಿಕ ಅವರ ಕುಟುಂಬಸ್ಥರು ಪ್ರತಿ ಮಂಗಳವಾರ ಭೇಟಿ ಮಾಡೋದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ರು. ಇದು 3ನೇ ವಾರ ಮಂಗಳವಾರ ಇವತ್ತು ಭೇಟಿಗೆ ಅಂತ ಬಂದಿದ್ರು. ಆದರೆ ತಂದಿದ್ದಂಥ ಹಣ್ಣಿನ ಕವರ್ ಹಾಗೂ ಸಹೋದರ ಬಸವರಾಜ್ ಜೊತೆ ತಂದೆ ತಾಯಿ ಇಬ್ಬರು ಕೂಡ ಬಂದಿದ್ರು. ಜೈಲಿನ ಒಳಗಡೆ ಹೋಗಿ ಸುಮಾರು ಒಂದು 15 ನಿಮಿಷ ವೆಯ್ಟ್ ಮಾಡಿದ್ದಾರೆ. ಆದರೆ ಇವತ್ತು ಒಂದು ಕಡೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ಜೊತೆಗೆ ಜೈಲಿನ ಒಳಗಡೆ ಸಾಕಷ್ಟು ಇವತ್ತು ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರೋದ್ರಿಂದಾಗಿ ಇವತ್ತು ಅವ್ರಿಗೆ ಭೇಟಿಗೆ ಅವಕಾಶ ಕೂಡ ಸಿಗಲಿಲ್ಲ ಅಂತ ಕಾಣಿಸುತ್ತೆ. ಈಗ ವಾಪಸ್ ಕೂಡ ಹೋಗಿದ್ದಾರೆ. ಇನ್ನೊಂದಷ್ಟು ಮೂಲಗಳ ಪ್ರಕಾರ ಒಳಗಡೆ ಹೋದ ಸಂದರ್ಭದಲ್ಲಿ ಅವರ ಭೇಟಿಗೆ ಅವಕಾಶ ಇವತ್ತು ಇಲ್ಲ ಅಂತೇಳಿ ಏನಾದರೂ ವಾಪಸ್ ಮಾಹಿತಿಯನ್ನು ಕೊಟ್ರ ಅನ್ನೋ ಕೂಡ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಗಳಿರುವಂಥದ್ದು.